ಸಿಗ್ನಿಫಿಕೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನೋಡಿ, ಪ್ರಾಮುಖ್ಯತೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ರೋಲ್ ಆಫ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಸೊಸೈಟಿ. ಸಮಾಜದಲ್ಲಿ ಈ ಒಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಂತ ಹೇಳ್ತೀವಿ. ಏನಿರ್ಬೋದು ಸಾರ್ವಜನಿಕ ಆಡಳಿತದಿಂದ ಏನು ಉಪಯೋಗ ನಮ್ಗೆ? ಕನ್ಫ್ಯೂಸ್ ಆಗ್ಬೇಡಿ. ಸಾರ್ವಜನಿಕ ಆಡಳಿತ ಅಂತಂದಾಗ ಕೆಲವೊಂದ್ಸಲ ಮಂತ್ರಿಗಳು ಸೇರ್ಕೊಂಡ್ಬಿಡ್ತಾರೆ, ಅಧಿಕಾರಿಗಳು ಸೇರ್ಕೊಂಡ್ಬಿಡ್ತಾರೆ. ಒಟ್ಟು ಕಾರ್ಯಾಂಗದ ವ್ಯವಸ್ಥೆ ಅಂತ ಹೇಳಿದ್ದೀನಿ ನಾನು. ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು. ಸೊ ಸ್ಕೋಪು ಕೂಡ ಅಷ್ಟೇ. ಸೊ ಅದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಏನಾಗುತ್ತೆ, ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ತಕ್ಕಂಥ. ಈಗ ಈ ಒಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಅದರ ಒಂದು ಪಾತ್ರ, ಯಾಕೆ ನಮಗೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬೇಕು? ವೈ ವಿ ನೀಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಅದಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯನೇ ಅಲ್ವಾ? ಈಗ ಹಿಂದೆ ರಾಜರಿದ್ರು, ಸಾರ್ವಜನಿಕ ಆಡಳಿತ ಇತ್ತ ಅವ್ರಿಗೆ? ಇರ್ಲಿಲ್ಲ ಅಂದ್ರೆ ಬದುಕ್ತಿದ್ರಲ್ಲ. ಆಗ ಸಂವಿಧಾನನೂ ಇರ್ಲಿಲ್ಲ, ಆದ್ರೂ ಕೂಡ ಅವರು ಆಡಳಿತವನ್ನು ನಡೆಸ್ಕೊಂಬಂದ್ರು. ಹಾಗೆ ಬರಬೇಕು ಅಂತಂದ್ರೆ ನಮಗೆ ಸಾರ್ವಜನಿಕ ಆಡಳಿತ ಬೇಕು. ಇನ್ಕ್ರೀಸ್ ದಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನ ಒಳಗೊಂಡಕ್ಕಂತ ಒಂದು ಅಭಿವೃದ್ಧಿ. ಅಂದ್ರೆ ಯಾರ್ಯಾರು? ಬರೀ ಮೇಲ್ವರ್ಗದವರಷ್ಟೇ ಅಭಿವೃದ್ಧಿ ಆಗೋದಲ್ಲ, ಈ ಒಂದು ಕೆಳವರ್ಗದವರು ಕೂಡ ಏನಾಗಬೇಕು, ಅಭಿವೃದ್ಧಿ ಒಂದು ಕ್ಷೇತ್ರದಲ್ಲಿ ಅವರು ಕೂಡ ಪಾಲ್ಗೊಳ್ಬೇಕು, ಅವರು ಕೂಡ ಅಭಿವೃದ್ಧಿ ಆಗ್ಬೇಕು. ಅದನ್ನೇ ನಾವು ಇನ್ಕ್ಲೂಸಿವ್ ಓವರ್ ಆಲ್ ಡೆವಲಪ್ಮೆಂಟ್. ಇನ್ನೇನಿರ್ಬೋದು? ಸಾರ್ವಜನಿಕ ಆಡಳಿತದಿಂದ ನಮಗೆ ಆಗ್ತಕ್ಕಂಥ ಉಪಯೋಗಗಳೇನು? ವೆಲ್ಫೇರ್ಮೆಂಟ್ ಆಫ್ ಸೊಸೈಟಿ. ಓಕೆ, ಬೇಕು, ಎಲ್ಲದಕ್ಕೂ ಬೇಕು. ಸೊ ಅವ್ರು ಹೇಳಿದ್ರು ವೆಲ್ಫೇರ್ ಆಫ್ ದಿ ಪೀಪಲ್, ಅಥವಾ ಈ ಒಂದು ದೇಶದ ಒಳಿತಿಗಾಗಿ ನಮಗೆ ಆಡಳಿತ ಬೇಕು ಅಂತ ಹೇಳಿದ್ರು. ಮತ್ತೇನೇನು ಬೇಕು? ಇದರಿಂದ ಆಗ್ತಕ್ಕಂಥ ಒಂದು ಉಪಯೋಗ ಒಂದು ತಿಳ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೇ ಸ್ಟೇಟ್ಮೆಂಟ್ ನ ಎಕ್ಸಾಮ್ ಕೇಳ್ಬೋದು. ಫ್ರಮ್ ಊಮ್ ಟು ಟೂಮ್, ಅಂದ್ರೆ ತಾಯಿಯ ಗರ್ಭದಿಂದ ಚಟ್ಟ ಕಟ್ಟೋವರೆಗೂ ನಮಗೆ ಸಾರ್ವಜನಿಕ ಆಡಳಿತ ಬೇಕು. ಒಪ್ತೀರಾ ಇಲ್ವಾ? ಯಾಕೆ? ಎಕ್ಸಾಕ್ಟ್ಲಿ. ಹುಟ್ಟಿದ ತಕ್ಷಣ ನಿಮ್ಗೆ ಒಂದು ಸರ್ಟಿಫಿಕೇಟ್ ಬೇಕು. ಯಾವ್ದದು? ಅದು ಯಾರು ಕೊಡ್ತಾರೆ? ಗೌರ್ಮೆಂಟೇ ಕೊಡ್ಬೇಕಲ್ಲ, ಅಧಿಕಾರಿಗಳೇ ತಾನೇ ಕೊಡ್ತಕ್ಕಂಥದ್ದು. ಬರ್ತ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಯ್ತು, ಹುಟ್ಟಿದ್ರಿ ಒಂದು ಸರ್ಟಿಫಿಕೇಟ್ ಸಿಕ್ತು, ನಾನು ಈ ದೇಶದ ಪ್ರಜೆ ಅಂತೇಳಿ. ಮತ್ತೇನ್ ಮಾಡ್ಬೇಕು? ಸ್ಕೂಲ್ಗೆ ಅಡ್ಮಿಷನ್ ಆಗ್ಬೇಕು. ಆವಾಗಲೂ ಕೂಡ ಒಂದು ದಾಖಲೆ ಬೇಕು. ಏನದು? ಏನದು? NRA ಬೇಕಾ? ಮತ್ತೇನ್ ಬೇಕು? ಸ್ಕೂಲ್ಗೆ ಅಡ್ಮಿಷನ್ ಆಗ್ಬೇಕಂದ್ರೆ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ? ಮತ್ತೆ ಇನ್ನೊಂದು ಕೂಡ, ಒಂದು ಸ್ಕೂಲಿಂದ ಇನ್ನೊಂದಕ್ಕೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಬೇಕಾ? ಅದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್, ಶಿಕ್ಷಣ ಇಲಾಖೆ ಕೊಡುತ್ತೆ ಅಂತ ಹೇಳ್ತೀವಿ. ಎಜುಕೇಶನ್ ಆಯ್ತು, ಮತ್ತೆ ಒಂದು ಜಾಬ್ ಬೇಕು. KPSC ಎಕ್ಸಾಮ್ ಬರೆಸ್ತಾರೆ, ಅದು ಯಾರು? ಸರ್ಕಾರದವ್ರೆ. ಉದ್ಯೋಗ ಕೊಡೋದು ಕೂಡ ನೋಡಿ, KPSC ಇಸ್ ಜಸ್ಟ್ ಅನ್ ರಿಕ್ರೂಟ್ಮೆಂಟ್ ಏಜೆನ್ಸಿ, ಇಟ್ ಈಸ್ ನಾಟ್ ಎ ಜಾಬ್ ಏಜೆನ್ಸಿ. ಅದು ರಿಕ್ರೂಟ್ಮೆಂಟ್ ಏಜೆನ್ಸಿ. ಜಾಬ್ ಕೊಡ್ತಾರೆ ಯಾರು? DPAR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಅದೇ ನಿಮ್ಗೆ ಉದ್ಯೋಗ ಕೊಡ್ತಕ್ಕಂಥದ್ದು. ಮತ್ತೆ ಸರ್ಕಾರ ಬೇಕು. ಮತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಬೇಕು. ಯಾರು ಬೇಕು? ಸರ್ಕಾರನೇ ಬೇಕು. ಸತ್ತೋದ್ವಿ, ಸದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಒಂದು ವಿಲ್ನ ಬರಿತೀವಿ. ಯಾಕಂದ್ರೆ ಮಾಡಿರ್ತೀರಲ್ಲ ಎಲ್ಲ, ಅದನ್ನೆಲ್ಲ ಹಂಚ್ಬೇಕಲ್ಲಪ್ಪ. ಅಲ್ಲಿ ಸೈಟು, ಇಲ್ಲಿ ಜಮೀನು, ಅಲ್ಲಿ ಕಾರು, ಅಲ್ಲಿಷ್ಟು ಗೋಲ್ಡು ಎಲ್ಲ ಇಟ್ಟಿರ್ತೀರಾ. ಸೊ ಅದನ್ನೆಲ್ಲ ಯಾರ್ಯಾರಿಗೆ ಸೇರ್ಬೇಕಂತ ಬರೀತೀರಾ. ಸೊ ಅದು ಕೂಡ ಸರ್ಕಾರ ಬೇಕು. ಆಫ್ಟರ್ ಡೆತ್ ಆಫ್ ದಿ ಪರ್ಸನ್ ವಿ ನೀಡ್ ಎ ಡೆತ್ ಸರ್ಟಿಫಿಕೇಟ್. ಸೊ ಅವಾಗಲೂ ಕೂಡ ನಮಗೆ ಒಂದು ಸಾರ್ವಜನಿಕ ಆಡಳಿತದ ಅಗತ್ಯ ಇದೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಫ್ರಮ್ ಊಮ್ ಟು ಟೂಮ್, ತಾಯಿಯ ಗರ್ಭದಿಂದ ಮನುಷ್ಯ ಏನು ಸಾಯ್ತಾನಲ್ವಾ, ಸೊ ಒಂದು ಆ ಒಂದು ಏನು ನಿಮ್ಮ ಒಂದು ಏನೋ ಪ್ಲೇಸ್ ಇದೆಯಲ್ಲ, ಆ ಪ್ಲೇಸ್ವರೆಗೂ ಕೂಡ ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಬೇಕು ಅಂತ ಹೇಳ್ತಕ್ಕಂಥದ್ದು. ಇದೇ ಪ್ರಶ್ನೆ ಆಗ್ಬೋದು. ಎವ್ರಿ ಆಕ್ಟಿವಿಟಿ ಆಫ್ ಇಂಡಿವಿಜುವಲ್ ಫ್ರಮ್ ಹೋಮ್ ಟು ಟೂಮ್ ಈಸ್ ರೆಗ್ಯುಲೇಟೆಡ್ ಅಂಡ್ ಕಂಟ್ರೋಲ್ಡ್ ಬೈ ದಿ ಸ್ಟೇಟ್ ಏಜೆನ್ಸೀಸ್. ಡಿಸ್ಕಸ್. ಇದೇ ಪ್ರಶ್ನೆ ಆಗುತ್ತೆ ಡೆಫಿನೆಟ್ಲಿ. ಇಂಥದ್ದೇ ಪ್ರಶ್ನೆ ಕೇಳೋದವರು KPSC ಅವರು. ನಿಮಗೆ ಇಂಪಾರ್ಟೆನ್ಸ್ ಅಂತ ಕೇಳಲ್ಲ ಅವರು, ಡೈರೆಕ್ಟ್ಲಿ ದೇ ವಿಲ್ ಆಸ್ಕ್ ವಿತ್ ದಿ ಸ್ಟೇಟ್ಮೆಂಟ್ಸ್. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಈ ಒಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಇದ್ದೇ ಇದೆ ಅಂತ ಹೇಳ್ತೀವಿ. ಸೊ ಇದರ ಒಂದು ಪ್ರಾಮುಖ್ಯತೆ ಅಂತ ಬಂದಾಗ
ಕೆಲವೊಂದು ವಿದ್ವಾಂಸರು ಅವರ ಒಂದು ಅರ್ಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, WB ಡಾನ್ ಹ್ಯಾಮ್ ಅಂತಕ್ಕಂಥವ್ರು ಒಂದ್ ಕಡೆ ಹೇಳ್ತಾರೆ, ಇಫ್ ಅವರ್ ಸಿವಿಲೈಸೇಷನ್ ಫೇಲ್ಸ್ ಇಟ್ ವಿಲ್ ಬಿ ಮೇನ್ಲಿ ಬಿಕಾಸ್ ಆಫ್ ಬ್ರೇಕ್ ಡೌನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ನಿಮ್ಗೆ ಗೊತ್ತಿರ್ಬೋದು, ಹರಪ್ಪ ಒಂದು ನಾಗರಿಕತೆ ಒಂದು ರೀಸನ್ ಕೂಡ ಇದೆ. ಅದು ನಾಶ ಆಗೋದ ಕಾರಣ ಏನಂತಂದ್ರೆ ಅಲ್ಲಿನ ಆಡಳಿತ ಸರಿಯಾಗಿರ್ಲಿಲ್ಲ ಅಂತ. ಹಾಗಾಗಿ ನಾಗರಿಕತೆ ಏನಾಯ್ತು, ಅಲ್ಲಿ ವಿಫಲ ಆಯ್ತು ಅಥವಾ ನಾಶ ಆಯ್ತು ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ನಮ್ಮ ಒಂದು ನಾಗರಿಕತೆ ಏನಾದರೂ ಅದು ನಾಶ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನು, ಅಲ್ಲಿನ ಆಡಳಿತನೇ ಕಾರಣ ಅಂತ ಹೇಳ್ತಾರೆ. ಸೊ WB ಡಾನ್ ಹ್ಯಾಮ್ ಅಂತಕ್ಕಂಥವ್ರು. ಅಲೆಕ್ಸಾಂಡರ್ ಪೋಪ್ ಅಂತಕ್ಕಂಥವ್ರು ಒಂದ್ ಕಡೆ ಹೇಳ್ತಾರೆ, ಫಾರ್ ದಿ ಫಾರಮ್ಸ್ ಆಫ್ ಗವರ್ನಮೆಂಟ್ ಲೆಟ್ ಫೂಲ್ಸ್ ಕ್ಯಾನ್ ಕಂಟೆಸ್ಟ್. ಮೂರ್ಖರು ಬೇಕಾದ್ರೂ ಚುನಾವಣೆಯಲ್ಲಿ ನಿಂತ್ಕೋಬಹುದು, ಯಾರಾದ್ರೂ ನಿಂತ್ಕೊಳ್ಳಿ, ಬಟ್ ವಾಟ್ ಎವರ್ ಈಸ್ ಅಡ್ಮಿನಿಸ್ಟರ್ಡ್ ಬೆಸ್ಟ್ ಈಸ್ ದಿ ಬೆಸ್ಟ್. ಇವೇ ಸ್ಟೇಟ್ಮೆಂಟ್ಸ್ ಕ್ವಶನ್ ಆಗುತ್ತೆ, ಅದಕ್ಕೆ ನಾನು ಬರೆಸ್ತಾ ಇರೋದು. ಈ ಸ್ಟೇಟ್ಮೆಂಟನ್ನೇ ತಗೊಂಡು ಏನ್ ಮಾಡ್ತಾನೆ, ದೇ ವಿಲ್ ಫ್ರೇಮ್ ದಿ ಕ್ವಶನ್. ಅಂದ್ರೆ ಮೂರ್ಖರು ಬೇಕಾದ್ರೂ ಸರ್ಕಾರದಲ್ಲಿರ್ಲಿ, ಆದ್ರೆ ಏನು ಆಡಳಿತ ನಡೆಸ್ತೀವಲ್ಲ ಅದೇ ಅಂತಿಮ. ನಾವಿಲ್ಲ ಅಂದ್ರೆ ನೋಡಿ, ಸರ್ಕಾರ ಇವತ್ತು ರಚನೆ ಆಯ್ತು, ನಾಳೆನೂ ಕೂಡ ಗ್ಯಾರಂಟಿ ಇರುತ್ತಾ ಕಂಟಿನ್ಯೂ ಆಗುತ್ತೆ ಅಂತ, ಹಿಂದೆನೇ ಬಿದ್ದೋಗ್ಬೋದು. ಹಾಗಾಗಿ ಆಡಳಿತಗಾರರಂತೂ ಸದಾ ಕಾಲ ಇದ್ದೇ ಇರ್ತಾರೆ, ಅವ್ರು ಏನು ಉತ್ತಮವಾದ ಆಡಳಿತ ಕೊಡ್ತಾರೆ ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ರಾಮ್ಸೆ ಮುಯರ್ ಅಂತಕ್ಕಂಥವ್ರು ಒಂದ್ ಕಡೆ ಹೇಳ್ತಾರೆ, ವೈಲ್ ಗವರ್ನಮೆಂಟ್ ಮೇ ಕಮ್ ಅಂಡ್ ಗೋ, ಸರ್ಕಾರ ಬರ್ಬೋದು ಹೋಗ್ಬೋದು, ಮಿನಿಸ್ಟರ್ ಮೇ ರೈಸ್ ಅಂಡ್ ಫಾಲ್, ಮಂತ್ರಿ ಇವತ್ತಿರ್ಬೋದು ನಾಳೆ ಬೀಳ್ಬೋದು, ಅಡ್ಮಿನಿಸ್ಟ್ರೇಷನ್ ಆಫ್ ಎ ಕಂಟ್ರಿ ಗೋಸ್ ಆನ್ ಫಾರ್ ಎವರ್, ಸದಾ ಕಾಲ ಹಸಿರಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ನೋ ರೆವಲ್ಯೂಷನ್ ಕ್ಯಾನ್ ಚೇಂಜ್ ಇಟ್ ಅಂಡ್ ನೋ ಅಪ್ ಹೆವಿಲ್ ಕ್ಯಾನ್ ಅಪ್ರೂಟ್ ಇಟ್ ಅಂತಂದ್ರೆ, ಯಾವ ಕ್ರಾಂತಿನೂ ಕೂಡ ಅದನ್ನ ಏನು ಮಾಡ್ಕೊಳಕ್ಕಾಗಲ್ಲ, ಯಾವ ಬಿರುಗಾಳಿನೂ ಕೂಡ ಅದರ ಬುಡ ಸಮೇತ ಏನ್ ಮಾಡಕ್ಕಾಗಲ್ಲ, ಕಿತ್ತಾಕಕ್ಕಾಗಲ್ಲ. ಇದೇ ಸ್ಟೇಟ್ಮೆಂಟ್ ಗ್ಯಾರಂಟಿ ನಿಮಗೆ ಕ್ವಶನ್ ಕೇಳ್ತಕ್ಕಂಥದ್ದು. ಹಾಗಾಗಿ ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಕ್ವಶನ್ ಆಗಿ ಫ್ರೇಮ್ ಆಗುತ್ತೆ ಈ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತ ಚಾನ್ಸಸ್. ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ಸ್ ನ ನೋಡಿದಾಗ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಆಡಳಿತ ಇಲ್ದಲೇನೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ಬೋದು.